ಲಾಟ್ರಿ ಹುಚ್ಚಿಗೆ ಬಿದ್ದು ಇದ್ದಿದ್ದನ್ನು ಕಳ್ಕೊಂಡು ಬೀದಿ ಪಾಲಾದ ಅದೆಷ್ಟೋ ಜನರು ಭಾರತದಲ್ಲೇ ಇದ್ದಾರೆ. ಆದರೂ ಲಾಟ್ರಿ ಬೆಟ್ಟಿಂಗ್ ಹುಚ್ಚು ಇವತ್ತಿಗೂ ದೊಡ್ಡ ಸಮಸ್ಯೆಯಾಗಿಯೇ ಕಾಡ್ತಾ ಇದೆ. ಬಟ್ ಒಂದು ವೇಳೆ ಲಾಟ್ರಿನಲ್ಲಿ ಲಕ್ ಚೆನ್ನಾಗಿದ್ದರೆ ರಾತ್ರೋರಾತ್ರಿ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗೋಗ್ಬೋದು. ಈಗ ಅಂಥದ್ದೇ ಒಂದು ನಿಜ ಘಟನೆ ನಿಮಗೆ ಹೇಳ್ತೀನಿ. ಇದನ್ನು ನೋಡಿದ ಮೇಲೆ ಇಲ್ಲಿರೋ ಲೀಡ್ ಕ್ಯಾರೆಕ್ಟರ್ದು ಅದೃಷ್ಟ ಕುಲಾಯಿಸ್ತಾ ಅಥವಾ ದುರಾದೃಷ್ಟ ಆಕೆ ನೆತ್ತಿ ಮೇಲೆ ನರ್ತನ ಮಾಡ್ತಾ ಇದೆಯಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಹಣ್ಣು ಮುದುಕಿ, ತಲೆ ಕೂದಲೆಲ್ಲ ಬೆಳ್ಳಗಾಗಿರೋ ಈ ಅಜ್ಜಿಗೆ ಬರೋಬ್ಬರಿ 76 ವರ್ಷ. ಹೆಸರು ಮಿಲ್ಡ್ರೆಡ್ ಸಿಮೋನೊರೆಲ್ಲಿ ಲೂಟೋ. ಅಮೆರಿಕಾದ ಪೆನ್ಸಿಲ್ವೇನಿಯಾ ನಿವಾಸಿ. ಮಾರ್ಕೆಟ್ಗೆ ಹೋಗಿದ್ದ ಅಜ್ಜಿಗೆ ಹಾಗೆ ಒಂದು ಲಾಟ್ರಿ ಟಿಕೆಟ್ ಕೊಂಡ್ಕೊಳ್ಳೋಣ ಅಂತ ಅನಿಸಿದೆ. ಅದು ಈಗಲ್ಲ, ಕಳೆದ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಮಿಲ್ಡ್ರೆಡ್ ಮರ್ರಿಸ್ ವಿಲ್ಲೆ ಅಂಗಡಿಗೆ ಹೋಗಿ ಲಾಟ್ರಿ ಟಿಕೆಟ್ ಕೊಂಡ್ಕೊಂಡಿದ್ದಾರೆ. ತಗೊಂಡಿದ್ದ ಲಾಟ್ರಿ ಟಿಕೆಟ್ನ ಜೋಪಾನವಾಗಿ ತನ್ನ ಜಾಕೆಟ್ ಜೇಬಿನಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಜಾಕೆಟ್ ಜೇಬಲ್ಲಿ ಇಡುವಾಗಲೂ ಮಿಲ್ಡ್ರೆಡ್ ಈ ಜೇಬಲ್ಲಿ ಇಟ್ಕೊಂಡ್ರೆ ನಾನು ಮರೆಯೋದಿಲ್ಲ ಅಂತ ಅಂದ್ಕೊಂಡೇ ಇಟ್ಕೊಂಡಿದ್ರಂತೆ. ಆದರೆ ವಯಸ್ಸಾದ ಮೇಲೆ ಮರೆವು ಸಹಜ ಅಲ್ವಾ? ಹೀಗೆ ಲಾಟ್ರಿ ಟಿಕೆಟ್ ತಗೊಂಡು ಬಂದಿದ್ದ ಅಜ್ಜಿಗೆ ಕೆಲ ದಿನಗಳು ಆದಮೇಲೆ ನಂಬೋಕೆ ಆಗದಿರೋ ಗುಡ್ ನ್ಯೂಸ್ ಸಿಕ್ಕಿದೆ. ಮಿಲ್ಡ್ರೆಡ್ ಬಳಿ ಇರೋ ಟಿಕೆಟ್ ಲಾಟ್ರಿಯಲ್ಲಿ ಭರ್ಜರಿ ಬಹುಮಾನವನ್ನೇ ಗೆದ್ದಿತ್ತು. ಗೆದ್ದ ಖುಷಿಯಲ್ಲಿ ಟಿಕೆಟ್ ಎಲ್ಲಿ ಅಂತ ಹುಡುಕಿದ್ರೆ ನಾಪತ್ತೆ. ಇರೋ ಜಾಗದಲ್ಲೆಲ್ಲ ಹುಡುಕಾಡಿದ್ದಾರೆ. ತನ್ನ ಬಟ್ಟೆ ಬರೆ ಎಲ್ಲವನ್ನ ಕಿತ್ತಾಕಿ ನೋಡಿದ್ರೂ ಟಿಕೆಟ್ ಸಿಕ್ಕಿಲ್ಲ. ಗೆದ್ದಿದ್ದೇನು ಒಂದಲ್ಲ ಎರಡಲ್ಲ ಸ್ವಾಮಿ, ಬರೋಬ್ಬರಿ $2.5 ಮಿಲಿಯನ್. ಇವತ್ತಿನ ರೇಟ್ಗೆ ಭಾರತದ ಕರೆನ್ಸಿ ಪ್ರಕಾರ 21,41,20,657 ರೂಪಾಯಿ 75 ಪೈಸೆ. 21 ಕೋಟಿ ಅಂದರೆ ಸುಮ್ಮನೆನಾ? ಮನೆಯಲ್ಲಿದ್ದದ್ದನ್ನೆಲ್ಲ ಕಿತ್ತಾಕಿ ನೋಡಿದ್ರೂ ಸಿಗದೆ ಇದ್ದಾಗ ಅಜ್ಜಿಗೆ ನೆನಪಾಗಿದ್ದು ಲಾಟ್ರಿ ಟಿಕೆಟ್ ಇಟ್ಟಿದ್ದ ಜಾಕೆಟ್ನ ದಾನ ಮಾಡಿಬಿಟ್ಟಿದ್ದೇನೆ ಅನ್ನೋ ಸತ್ಯ. ಅಜ್ಜಿಗೆ ತಾನು ಲಾಟ್ರಿಯಲ್ಲಿ ಗೆದ್ದಿದ್ದೇನೆ ಅನ್ನೋದು ಗೊತ್ತಾಗಿದ್ದೇ ಲೇಟಾಗಿ. ಮಿಲ್ಡ್ರೆಡ್ಗೆ ವಿಚಾರ ತಿಳಿದು ಎಲ್ಲ ಹುಡುಕಿದ್ದಾರೆ. ಆದರೆ ಲಾಟ್ರಿ ಟಿಕೆಟ್ ಇದ್ದ ಜಾಕೆಟ್ನ ಕಳೆದ ವಾರವಷ್ಟೇ ವಿಯೆಟ್ನಾಂನ ನಿವೃತ್ತ ಯೋಧರಿಗೆ ನೆರವು ನೀಡೋಕೆ ಅಂತ ದಾನ ಮಾಡಿದ್ದಾರೆ. ಪಿಕಪ್ ಪ್ಲೀಸ್ ಅನ್ನೋ ಸಂಸ್ಥೆ ಅಜ್ಜಿಯಿಂದ ಜಾಕೆಟ್ ಸೇರಿದಂತೆ ಇತರೆ ಬಟ್ಟೆ ವಸ್ತುಗಳನ್ನು ತಗೊಂಡು ಹೋಗಿತ್ತು. ಸರಿ ಅಂತ ಪಿಕಪ್ ಪ್ಲೀಸ್ಗೆ ಅಜ್ಜಿ ಕಾಂಟ್ಯಾಕ್ಟ್ ಮಾಡಿದ್ರೆ, ನೀವು ಕೊಟ್ಟ ಬಟ್ಟೆಗಳನ್ನು ಈಗಾಗಲೇ ದಾನ ಮಾಡಿಯಾಗಿದೆ, ಅದು ದೇಶಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಬಟ್ಟೆಗಳು ಹೋಗಿವೆ, ನಿಮ್ಮ ಜಾಕೆಟ್ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ, ಪತ್ತೆ ಹಚ್ಚೋದು ಸುಲಭವಲ್ಲ ಅಂತ ಹೇಳಿದ್ದಾರೆ. ಅಜ್ಜಿಗೆ ತಾನು ಲಾಟ್ರಿ ಗೆದ್ದಿರೋದು ನಿಜ, ಅದಕ್ಕೆ ಸಂಬಂಧಿಸಿದವರಿಗೂ ನಾನು ವಿಚಾರ ತಿಳಿಸಿದ್ದೇನೆ, ಸಾಕಷ್ಟು ಬಾರಿ ಲಾಟ್ರಿ ಟಿಕೆಟ್ ಕೊಟ್ಟಲ್ಲಿಗೂ ಹೋಗಿ ಬಂದಿದ್ದೇನೆ, ಆದರೆ ಲಾಟ್ರಿ ಟಿಕೆಟ್ ಇಲ್ಲದೆ ಹಣ ಕೊಡೋದಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದೇ ಮೇ 8ನೇ ತಾರೀಕಿನವರೆಗೂ ಲಾಟ್ರಿ ಟಿಕೆಟ್ನ ಹಣವನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದಾದಮೇಲೆ ಅದರ ಅವಧಿ ಮುಗಿದೋಗತ್ತೆ. 21 ಕೋಟಿ ರೂಪಾಯಿ ಮೌಲ್ಯದ 14, 22, 33, 35 ಮತ್ತು 38 ಸಂಖ್ಯೆಯ 5 ಲಾಟ್ರಿ ಟಿಕೆಟ್ಗಳು ಅದೆಲ್ಲಿವೆಯೋ ಏನೋ. ಏನಾದರೂ ಮಿರಾಕಲ್ ಆಗಿ ಆ 5 ಲಾಟ್ರಿ ಟಿಕೆಟ್ಗಳು ನನಗೆ ಸಿಗಲಿ ಅಂತ ಪ್ರಾರ್ಥಿಸೋದು ಬಿಟ್ಟು ನಾನೇನು ಮಾಡೋಕ್ಕಾಗತ್ತೆ? ಗಟ್ಟಿಯಾಗಿ ಅಳಬೇಕು ಅಷ್ಟೇ ಅಂತ ನೊಂದುಕೊಂಡಿದ್ದಾರೆ 76 ವರ್ಷದ ಮಿಲ್ಡ್ರೆಡ್. ಅದಕ್ಕೆ ಹೇಳಿದ್ದು, ಇವರ ಕಥೆಯನ್ನು ಕೇಳಿದ ಮೇಲೆ ಇವರು ಅದೃಷ್ಟವಂತರೋ ದುರಾದೃಷ್ಟವಂತರೋ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅಂತ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.